ನೋಡಿ ಈ ಚಿಕ್ಕ ಹುಡುಗ ಇಷ್ಟಪಟ್ಟು ಈ ವಯಸ್ಸಲ್ಲಿ ಸ್ಟಿಕ್ಕರ್ ಮಾಡ್ತಿದ್ದಾನೆ ನಮ್ಮ ಜಾತ್ರೆಯಲ್ಲಿ. ನೀನು ತೋರ್ಸಪ್ಪ. ನೋಡಿ ಇವನ ಹತ್ರ ನಮ್ಮ ಮಿಸ್ಟರ್ ತಿಪ್ಪೇಸ್ವಾಮಿ ಅವರು ಒಳ್ಳೆ ಸ್ಟಿಕ್ಕರ್ ತಗೊಂತಿದಾರಂತೆ. ಸೊ ಸ್ಟಿಕ್ಕರ್ ತಗೊಳ್ಳಿ ತಿಪ್ಪೇಸ್ವಾಮಿ ಅವರೇ. ಸೊ ನೋಡಿ ಖುಷಿ ಆಯ್ತಾನಪ್ಪ ನಿನಗೆ? ಇವರು ನೋಡಿದ್ರೆ ನನಗೆ ಸ್ವಾಮಿ ಪಿಕ್ಚರ್ ಅಲ್ಲಿ ದರ್ಶನ್ ನೆನ್ಪಾಗ್ತಾ ಇದಾರೆ. ಅವರು ಕೆಟ್ಟು ನಿಂತಾಗ ಕೊಟ್ಟಿ ಹೋದಾಗ ಸ್ವಾಮಿ ಅಂದೆ ಅಂತಾರೆ, ತಿಪ್ಪೆ ಸ್ವಾಮಿ ಅಂದೆ ಅಂತಾರೆ, ಸ್ವಾಮಿ ಅಂದೆ ಅಂತಾರೆ, ಸ್ವಾಮಿ ಹಿಂದೆ ಬರ್ತಾರೆ. ಸುದೀಪ್ ಫ್ಯಾನ್ ಅಪ್ಪ. ಸುದೀಪ್ ಅವ್ರ ಒಂದು ಡೈಲಾಗ್ ಹೇಳ್ರಿ ನೋಡೋಣ. ಫ್ಯಾನ್ ಅಂತೀರಲ್ಲ? ನಾನು ಹೇಳ್ದೆ, ನೀವ್ ಹೇಳ್ಬೇಕು. ಈಗ ನಾನು ಡೈಲಾಗ್ ಹೇಳ್ಬೇಕಾ? ಹೌದು. ನೀನ್ ಯಾವ್ದು ಹೇಳಿದೆ? ತಂದೆ ತಲೆ ಹೊಡಿ. ಜಗತ್ತಲ್ಲಿ ಗಂಟೆಗೆ 1,000 ಜನ ಗಂಟೆಗೆ 1,000 ಜನ ಹೊಡ್ತಾರೆ, ಗಂಟೆಗೆ 1,000 ಜನ ಸಾಯ್ತಾರೆ. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸ್ ಅಲ್ಲ ಕಣ. ಮದಕರಿ, ವೀರ ಮದಕರಿ. ಇಲ್ಲಿ ನೋಡ್ರಿ, ಈ ನನ್ನ ಮಗ ಡೈಲಾಗೇ ನೆನಪಿಲ್ಲ. ಪ್ರಾಂಪ್ಟ್ ಕೊಡ್ತಾನೆ ಹಿಂದ್ಗಡೆಯಿಂದ ಪಾಪ. ನೋಡಿ ಎಂತ ಹೆಂಗಿರ್ಬೇಕು ಸುದೀಪ್ ಫ್ಯಾನ್ ಅಂದ್ರೆ ಹೆಂಗಿರ್ಬೇಕು ಹೇಳಿದ ತಕ್ಷಣ ಪಟ 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 ಅಂತ ಡೈಲಾಗ್ ಹೇಳ್ಬೇಕು. ಅಲ್ಲ ನನಗೆ ಕೇಳಿದ್ರೆ ನಾವು ಹೆಂಗ್ ಇಲ್ಲ ಇಲ್ಲ, ನಮಗ್ ಕೇಳಿದ ತಕ್ಷಣ ನಾವು ಹೇಳ್ತೀವಿ, ಆದ್ರೆ ನಾವು ಕಂಟೆಂಟ್ ಯೋಚನೆ ಮಾಡ್ತೀವಿ. ಒಂದ್ ಡೈಲಾಗ್ ನೆನಪಾದ್ರೆ ಸಾಕು, ನಾವು ಪಕ್ಕ ಅಂತ ಹೇಳ್ತೀವಿ. ಆಯ್ತು ಫ್ರೆಂಡ್ಸ್, ನಮಗೆ ಇವಾಗ ಡೈಲಾಗ್ ಹೇಳಕ್ಕೆ ಬರ್ತಾ ಇಲ್ಲ ಅಂತ ಹೇಳು. ಪಂಚಾಯತ್ ಬಿಟ್ಟ ಅಂದ್ರೆ 1.5 ಟನ್ ಕಣ ಅಂತ. ಇಲ್ವಾ ನೋಡಿದ್ಯಾ? ಅಷ್ಟಕ್ಕೆ ಡಿಸ್ಕವರಿ ಚಾನಲ್ ನೋಡಿದ್ಯಾ? ರಾಜ್ ಗಂಭೀರದಿಂದ ಯಾವತ್ತೂ ನೋಡಿದ್ಯಾ? ಪಂಚಾಯತ್ ಬಿಟ್ಟ ಅಂದ್ರೆ 1.5 ಟನ್ ನೋಡ್ತೀಯಾ? ನೋಡಿ ಫ್ರೆಂಡ್ಸ್, ವಿವೇಕ್ ಅವ್ರು ನೋಡ್ತಾರಂತೆ. ಇವಾಗ ಇವ್ರಿಗೆ ಪಂಚಾಯತ್ ಬಿಡ್ತಾ ಇದೀವಿ. ಸೊ ಪಂಚಾಯತ್ ಬಿಡ್ತೆ ಬೇಡ. ಇವಾಗ ಮೊದಲೇ ಪಾಪ ವಿವೇಕ್ ಅವರು ಎಲ್ಲ ಮನೆ ಜವಾಬ್ದಾರಿ ತಗೊಂಡು ಹೆಗ್ಲು ಬಿದ್ದಾಗಿದೆ ನೋಡಿ, ಇದಾಗಿದೆ. ನಾವು ಪಂಚಾಯತ್ ಬಿಟ್ಟು ಅಂತಂದ್ರೆ ಅಲ್ಲೇ ಹೋಗ್ಬಿಟ್ರು ಅಂತಂದ್ರೆ ಒಬ್ಬ ಫ್ಯಾನ್ ಕಡಿಮೆ ಆಗ್ತಾರೆ. ನಮ್ಮ ಬಾಸ್ಗೆ ಫ್ಯಾನ್ ಕಡಿಮೆ ಆಗ್ಬಾರ್ದು, ಅದಕ್ಕೋಸ್ಕರ ಇವ್ರು ಉಳಿಸ್ಕೊಂತ ಇದೀವಿ. ಇಚ್ಛಾ ಸುದೀಪ್ ಅವರಿಗೆ ಫ್ಯಾನ್ಸ್ ಕಡಿಮೆ ಆಗ್ಬಾರ್ದು. ಮದುವೆ ಆಗಿ ಒಂದು 8 ಮಕ್ಳು ಮಾಡಿ ಅವ್ರನ್ನ ಎಕ್ಸ್ಟ್ರಾಸ್ ಏನು 8 ಮಕ್ಳು ಕಮ್ಮಿನಾ? 8 ಕಮ್ಮಿ ಆಯ್ತದ 12 ಮಾಡ್ಬಿಡ. 8 ಒಪ್ಕೊಂಡಿಲ್ಲ ಅಂದ್ರೆ ಇನ್ನೊಂದು 8 ಮದುವೆ ಆಗಿ ನಮಗೆ ಮನೆಗೆ ಹೋಗಿ ಟೈಮ್ ಆಯ್ತು. ಇಲ್ಲಿಂದ ಇನ್ನೂ 1 ಗಂಟೆ ಜರ್ನಿ ಇದೆ. ಸಮಯ 9 ಗಂಟೆ 3 ನಿಮಿಷ ಅಲ್ಲ, ಸಮಯ 9 ಗಂಟೆ 40 ನಿಮಿಷ. ಸೊ 40 ಅದೇ ಕಾರಣಕ್ಕೆ ತಿಪ್ಪೇಸ್ವಾಮಿ ಮನೆ ಹೋಗ್ಬೇಕಂತ ನಾವು ಹೊರಡಬೇಕಾಗಿ ಬನ್ನಿ, ಟೈಮ್ ಆಗಿದೆ. ಆ ಕಡೆ ಆಟಾಡ್ತೀರಾ ಏನಾರ? ಏನು ಆಡೋದಿಲ್ಲ. ಯಾಕೆ? ಮದುವೆಗೆ ಏನು ಬೇಡ, ಏನು ಬೇಡ. ಬನ್ನಿ ಡ್ಯಾನ್ಸಿಂಗ್ ಕನ್ನಡ. ಬನ್ನಿ ಫ್ರೆಂಡ್ಸ್, ಹೋಗೋಣ ಬನ್ನಿ. ಇಷ್ಟು ಕೀ ಬಂಚ್ ಇದಾವೆ. ಇವಾಗ ತಿಪ್ಪೇಸ್ವಾಮಿ ಅವ್ರಿಗೆ ನಾವು ಸೂಟಬಲ್ ಆಗೋಂಥ ಒಂದು ಕೀ ಬಂಚ್ ಕೊಡಿಸ್ತೀವಿ. ಸೊ ನನ್ನ ಪ್ರಕಾರ ತಿಪ್ಪಂಗೆ ಸೂಟ್ ಆಗೋಂಥ ಕೀ ಬಂಚ್ ಅಂದ್ರೆ ಇದೆ. ಇಲ್ಲಿ ನೋಡಿ, ಹಿಂಗೆ ಇದಾನೆ ಸೇಮ್ ತಿಪ್ಪ. ನೋಡಿ ಸೇಮ್. ಸೊ ಇದನ್ನ ಕೊಡ್ತೀವಿ ನಾವು ತಿಪ್ಪಂಗೆ. ಬನ್ನಿ ತಿಪ್ಪಸ್ವಾಮಿ, ಇದನ್ನ ಕೊಡ್ತೀವಿ. ಇದು ಒನ್ ಆಫ್ ದ ಶಕ್ತಿಶಾಲಿ ಇವನು ಅನಿಮದಲ್ಲಿ. ನೀನು ನೋಡ್ಕೊಂಡ ವ್ಯಾ ಅಂತ ಅಂತಿದ್ದಿಲ್ಲ, ಯಾಕೆ? ಆಯ್ತು ಬಾ, ನಿನಗೆ ಯಾವ್ದು ಇಷ್ಟ ಆಯ್ತು ಹೇಳು, ಅದನ್ನೇ ಕೊಡಿಸ್ತೀವಿ. ಇದು ಚೆನ್ನಾಗೈತಾ? ಇದು ನೋಡಿ ತಿಪ್ಪಸ್ವಾಮಿ ಅವರಿಗೆ ಟಿಪ್ಪನ್ ಸೂಟ್ ಆಗೋದು ಆಕ್ಚುಲಿ ಇದು ಟಾಮ್. ಬಿಕಾಸ್ ಜರೀನು ತಿಪ್ಪನ್ ಕಾಟ ಕೊಡ್ತೈತಿ, ಎಲ್ಲರೂ ತಿಪ್ಪನ್ ಕಾಟ ಕೊಡ್ತವ್ರೆ, ಅದಕ್ಕೋಸ್ಕರ. ಏನ್ ತಿಪ್ಪ ಇದು ನೀವೇ ಏನಂತೀರ? ಎಲ್ಲರ ಮಧ್ಯೆ ಸಿಕ್ಕ ನೀವು ಟಾಮ್ ಆಗಿರ. ಹೆಂಗೆ ಹೇಳ್ತೀರ ಹಂಗೆ. ಸೊ ನೋಡಿ ಫ್ರೆಂಡ್ಸ್, ತಿಪ್ಪ ಅವರು ಎಲ್ಲರ ಮಧ್ಯೆ ಸೇರ್ಕೊಂಡು ಟಾಮ್ ಆಗಿದ್ದಾರೆ, ಅದಕ್ಕೋಸ್ಕರ ನಾವು ಟಾಮ್ ಇದನ್ನು ಕೊಡ್ತೀರಾ? ನೋಡಿ ಇವಾಗ ನಮ್ಮ ಅಂಗಡಿ ಅಣ್ಣವರು ಕೊಡ್ತಾ ಇದ್ದಾರೆ. ನೋಡಿ ಇದು ನಮ್ಮ ತಿಪ್ಪ ಅವರಿಗೆ ನಮ್ಮ ಕಡೆಯಿಂದ ಗಿಫ್ಟು. ತಗೊಳ್ಳಿ ತಿಪ್ಪಸ್ವಾಮಿ ಅವರೇ, ನಿಮಗೋಸ್ಕರ ನಮ್ಮ ಕಡೆಯಿಂದ ಒಳ್ಳೆ ಗಿಫ್ಟ್ ಕೊಡ್ತಾ ಇದ್ದೀವಿ. ಏನು ಅನಿಸಿದೆ ನಿಮಗೆ?
ನಂಗೆ ಏನ್ ಅನ್ಸ್ಬೇಕಪ್ಪ ಅಲ್ಲ, gift ನೀನ್ ಇಸ್ಕೊಂಡು ಕೊಟ್ಟಿರೋದು ನಿನಗೇನ್ ಅನ್ಸ್ಬೇಕು ಹೇಳು. ನನಗೆ ಕರೆಕ್ಟ್ ಅನಿಸ್ತೈತೆ, ನಿಮಗೆ ಅನಿಸ್ತೈತೆ ಇಸ್ಕೊಂಡು ಗಿಫ್ಟ್ನ? ನನಗೆ ವೀರೇಶ್ವರ್ ಕೊಟ್ಟಿದ್ದಾರೆ, ಖುಷಿ ಆಗ್ತಿದೆ ಗಿಫ್ಟ್. ಪಾಪ ಅವ್ರು ಏನೇನೋ ಯೋಚನೆ ಮಾಡಿ ಕೊಟ್ಬಿಟ್ಟವ್ರು. ಅದು ಏನೇನು ಯೋಚನೆ ಮಾಡಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇಷ್ಟು ಕಷ್ಟಪಡ್ತಿರುವಂತ ನಮ್ಮ ಟಾಮ್ ಅಲಿಯಾಸ್ ತಿಪ್ಪೇಸ್ವಾಮಿ ಅವರಿಗೆ ಗಿಫ್ಟ್ ಕೊಡ್ತಾ ಇದೀವಿ. ನೋಡಿ, ಆಕ್ಚುಲಿ ನಾವು ಚಿಕ್ಕಂದಿದ್ದಾಗಿಂದ ಟಾಮ್ ಅಂಡ್ ಜೆರಿ ನೋಡ್ತಾ ಇದ್ವಿ. ಹೌದು ಬ್ರೋ, ಟಾಮ್ ಅಷ್ಟು ಒಳ್ಳೆ ಪ್ರಾಣಿನೇ ಇಲ್ಲ. ಹೌದು, ನಿಜ. ಏನ್ ಮಾಡುತ್ತೆ ಪಾಪ ಅದು, ಅದ್ರ ಬಾಡಿಗೆ ಇರ್ತದೆ, ಬಾಡಿಗೆ ಅದಿರುತ್ತೆ, ನಿಮ್ಗೆ ಮಕ್ಕಳಂತೆ ಅದು ಇದು ಮಾಡ್ತಿರುತ್ತೆ ಸುಮ್ಮನೆ. ಅಷ್ಟೇ ಈ ಸಾಕು. ಜರಿ ಬಂದ್ ಕಾಟ ಕೊಟ್ಟು ಅದಕ್ಕೆ ಕೆಟ್ಟ ಮಾಡ್ತತಿ. ಅದೇ ಏನ್ ಗೊತ್ತಾ, ಟಾಮಿಗೆ ಜರಿ ಅಂದ್ರೆ ಇಷ್ಟ. ಬಟ್ ಜರಿ ಕೊಡೋ ಕಾಟಕ್ಕೆ ಟಾಮು ಸ್ವಲ್ಪ ಕೋಪ ಮಾಡ್ಕೊಳಂಗ್ ಮಾಡತ್ತೆ ಅಷ್ಟೇ. ಬಟ್ ಟಾಮ್ ಅದಷ್ಟೇ ಅಲ್ಲ, ಆ ಬುಲ್ಡಾಗ್ ನಾಯಿ ಇರ್ತದಲ್ಲ ಒಂದು, ಅದಕ್ಕೆ ಬರ್ತಾ ಇದ್ದೆ. ಹಾ. ಈಗ ಜೀವನದಲ್ಲಿ ಟಾಮ್ ಅಂಡ್ ಜೆರಿ ಇಬ್ರೇ ಇದ್ರೆ ಚಂದ ಇರುತ್ತೆ. ಮಧ್ಯದಲ್ಲಿ ಬುಲ್ಡಾಗ್ ಬಂದ್ರೆ ನಿಸ್ವಾರ್ಥ ಪ್ರಾಣಿ ಅಂದ್ರೆ ಟಾಮ್. ನಾನೀಗ ಅನ್ಸಿದ ಮಟ್ಟಿಗೆ ಟಾಮ್ಗೆ ಭಾರತ ರತ್ನ ಕೊಡಿಸ್ಬೇಕು ಅಂತ ನಾನು ಹೋರಾಡ್ತೀನಿ. ಬಟ್ ನಾವು ಅರ್ಥ ರತ್ನ ಕೊಡ್ಸ ಭಾರತ ರತ್ನ ಕೊಡಿಸ್ತಾನೆ. ಅದು ಅರ್ಥ. ಯಾಕೆ ನಮ್ಮ ಮನೆ ಪಕ್ಕದ ಮನೆ ಆಂಟಿ ರತ್ನಮ್ಮನ್ನು ಕೊಡಿಸ್ಬಿಡೋಣ, ಅದ್ರಲ್ಲಿ ಏನಿಲ್ಲ ಬೇಜಾರು ನಮಗೆ. ನೋಡಿ, ವಿವೇಕ್ ಅವರು ಅವ್ರ ಪಕ್ಕದ ಮನೆ ರತ್ನಮ್ಮ ಆಂಟಿಗೆ ಕೊಡ್ತಾರಂತೆ. ರತ್ನಮ್ಮ ಆಂಟಿ ನೋಡ್ತಾ ಇದ್ರೆ ಸ್ವಲ್ಪ ವಿಧಾಸ್ಕೊತೀರಾ? ಹಂಗೆ ಕೊಡೋದು ಕೊಡ್ತೀರಿ, ನಿಮ್ಮ ಮಗಳ ನನಗೆ ಕೊಟ್ಟೋಗ್ರಿ. ಇನ್ಮೇಲೆ ಯಾವನ ಕೇಳಬಾರ್ದು. ತಗಂತಿ ಅಂದ್ರೆ ವಿಡಿಯೋ ಹೇಳ್ಬಿಡೋದು. ತಗಂತಿ ಅಂತಾರೆ, ವಿಡಿಯೋದಲ್ಲಿ ಬರ್ತೀರಾ ಅಂತಂದ್ರೆ ಅಲ್ಲಲ್ಲಲ್ಲ ಅಂತ ಓಡಾಡ್ತಾರೆ. ನಮಗೆ ಇದೊಂಥರ ಸ್ಟ್ರಾಟಜಿ ತರ ಯೂಸ್ ಮಾಡ್ತಿದೀವಿ. ಯಾರಾದ್ರೂ ಬಂದು ಏನಾದ್ರು ಕೇಳಿದ್ರೆ ವಿಡಿಯೋ ಹಿಡಿದು ಬಿಡ್ತೀವಿ ಅಷ್ಟೇ. ಕ್ಯಾಮ್ರಾ ತೋರಿಸಿದ್ರೆ ಮುಗೀತು. ಯಾರ ಬಗ್ಗೆ ಯಾರು ಹೇಳ್ಬೇಕಂತಾನೆ ಹೊರಗಾಡ್ತಾ ಇದ್ದಾರೆ. ಜನ ಇಲ್ಲ. ಏನ್ ಹೇಳ್ಬೇಕು, ಏನ್ ಹೇಳ್ತೀನಿ, ಏನಾರು ಹೇಳಿ. ಅದೇ 2 ದಿನದಿಂದ ಬಹಳ ಜನ ಇದ್ರೆ ಇವತ್ತು ಜನ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಹೋಗ್ತಿದೀವಿ ಮನೆಗೆ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಏನು ಜಾತ್ರೆ ಮಾಡಕ್ಕಾಗಲ್ಲ. ಮುಗಿತಾ ಬಂತು. ಸೊ ಅದಕ್ಕೆ ಜನ ಬರ್ತಾ ಬರ್ತಾ ಕಡಿಮೆ ಇದ್ದಾರೆ. ಅಪ್ಪಟ ಅಭಿಮಾನಿ. ಯಾರು ನೀವು? ಅವರ ಅಭಿಮಾನಿನ, ಅವ್ರು ನಿಮ್ಮ ಅಭಿಮಾನಿ? ನಾವು ಅವರ ಅಭಿಮಾನಿ, ನಿಂಗಣ್ಣ ಅಂತ. ಹೌದಾ? ಏನ್ ಮಾಡ್ತಿದ್ದಾರೆ ಅವರು? ಅವ್ರೇನಿಲ್ಲ, ಹೊರಿ ಹಬ್ಬ. ಹೌದಾ? ನಿಮ್ದು ಯಾವ್ದು ಫೇವ್ರೇಟ್ ಹೋರಿ? ರಾಜ ಬಿಟ್ರೆ ಯಾವ್ದು ಇಲ್ಲ. ಹೌದಾ? ಹೋರಿ ಇದು ಫೈನಾನ್ಸರ್ ಬಿಟ್ರೆ ಮತ್ತೆ ಯಾವ್ದು ಇಲ್ಲ. ಫೈನಾನ್ಸರ್ ಅಂತಿದೆ, ವಾರಸ್ತಾರ. ಓಕೆ, ಅವೇ 3 ಹೋರಿ ಬಿಟ್ರೆ ಇವತ್ತು ಯಾವ ಹೋರಿ ಇಲ್ಲ. ಹೇಳಿ ಸ್ವಲ್ಪ ಹೋರಿ ಹಬ್ಬದ ಬಗ್ಗೆ. ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ, ಸ್ವಲ್ಪ ನಾಲೆಜ್ ಇಲ್ಲ. ಕೇಳ್ರಿ, ನನಗೆ ಎಷ್ಟು ಗೊತ್ತಿಲ್ಲ. ಎಲ್ಲ ಬಸವಣ್ಣ ಒಂದೇ, ಎಲ್ಲರೂ ಆರಾಧಿಸಿ ಪೂಜಿಸಿ ಅಷ್ಟೇ. ಅಲ್ಲ, ಒಂದು ಹೋರಿನ ಎಲ್ಲಿಂದ ತರ್ತೀರಾ? ಅದಕ್ಕೆ ಎಷ್ಟು ಖರ್ಚಾಗುತ್ತೆ? ಏನೇನು ಭಾಳ ಮಾಡ್ತೀರಾ? ಬೇಕಾ? ಅದನ್ನ ಹೇಳ್ರಿ. ಹಾ. ಏನ್ ಮಾಡ್ತೀರಾ? ಸೈಕಲ್ ಕೊಡ್ತೀರಾ? ಇಲ್ಲ, ನೀವೇ ಡ್ರೈವರ್ ಆಗ್ಬಿಡ್ರಿ. ನಾನು ಹೇಳ್ಕೊಂಡ್ ಹೋಗೋಲ್ಲ, ನಾ ಡ್ರೈವರ ಲವ್ವರ. ಇವ್ರ ಸ್ಪೆಕ್ಟ್ ನೋಡಿ ಹೆಂಗಿದೆ. ಸ್ಪೆಕ್ಟ್ ಅಲ್ಲಿರೋ ಡೈಲಾಗ್ ಹೇಳಿರಿ ಸ್ವಲ್ಪ. ಇರೋ ತನಕ ಜಾಲಿ, ಹೋದ್ಮೇಲೆ ಖಾಲಿ, ಮನೆಗೆ ಒಂದು ಊಟ ಫೋಟೋ ಅಷ್ಟೇ ಅಷ್ಟೇ, ಎಲ್ಲ ಜಾಲಿ 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 ಜಾಲಿ, ಲೈಫ್ ಜಾಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿ, ಇವರು ನಮ್ಮ ಸ್ವೀಟ್ ಕಾರ್ನ್ ಮಾಡ್ತಾರೆ, ನಮ್ಮ ಸ್ನೇಹಿತರು. ಹೆಂಗಿದೆ ವ್ಯಾಪಾರ ನಿಮಗೆ ಈ ಸಲ? ಸೂಪರ್. ಹೌದಾ? ಚೆನ್ನಾಗಿ ಬರ್ತಿದ್ದೀರಾ? ಓಕೆ. ಹೌದಾ? ಆ ಥರ ದುಡಿಬೇಕು, ಆ ಥರ ದುಡಿಯೋದೇ ಮುಂದೆ ಬರೋದು. ಏನಂತೀರಾ? ಓಕೆ, ಥ್ಯಾಂಕ್ ಯು. ಸೂರ್ಯ ಚಂದ್ರ ಹುಟ್ಟೋದಿಲ್ಲ, ನೀನು ಕೊಡದೆ ಸಂದೇಶ.